ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಈ ಒಂದು ಮಾರ್ಕೆಟ್ ಪ್ರೊಫೈಲ್ ಕನ್ನಡ ವೆಬಿನಾರ್ ಸೀರೀಸ್ಗೆ 3 ಭಾಗಗಳ ಸರಣಿ. ಭಾಗ 3 ಡಿಸ್ಕ್ಲೈಮರ್, ಮುಖ್ಯ ಮಾಹಿತಿಗಳು ಮತ್ತು ಸೂಚನೆಗಳು. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಭಾಗ 1 ವಿಡಿಯೋಗೆ 10,000 ವ್ಯೂಸ್ ಮತ್ತೆ ಭಾಗ 2 ವಿಡಿಯೋಗೆ 5,000 ವ್ಯೂಸ್ ಕೊಟ್ಟಿದ್ದೀರಾ. ಅದಕ್ಕೆ ಇಂಥ ಒಂದು ಅಪಾರವಾದ ಪ್ರತಿಕ್ರಿಯೆ ನೀಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಈ ಒಂದು ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ವಿಡಿಯೋನ ಪಾಸ್ ಮಾಡಿ ಭಾಗ 1 ಮತ್ತು 2 ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಭಾಗ 3 ವೀಕ್ಷಿಸಿ ಸ್ನೇಹಿತರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಪ್ರೆಸ್ ಮಾಡಿ. ಈ ವ್ಯಕ್ತಿ ಸಾಕಷ್ಟು ಜನಗೆ ಪರಿಚಯ ಇರ್ತಾರೆ. ಮಿಸ್ಟರ್ ವಾರನ್ ಎಡ್ವರ್ಡ್ ಬಫೆಟ್, ಫೇಮಸ್ಲಿ ನೋನ್ ಆಸ್ ವಾರನ್ ಬಫೆಟ್. ಸ್ನೇಹಿತರೆ, ಇವರು ಒಂದು ಬಹಳ ದೊಡ್ಡ ಇನ್ವೆಸ್ಟರ್ ಹಾಗೂ 10th ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಇವರು ಬರ್ಕ್ ಶೈರ್ ಹ್ಯಾಥ್ವೇ ಅನ್ನೋ ಒಂದು ಕಂಪನಿಗೆ ಚೇರ್ಮನ್ ಮತ್ತು ಸಿಇಒ, ಇನ್ವೆಸ್ಟ್ಮೆಂಟ್ ಕಂಪನಿಗೆ ಚೇರ್ಮನ್ ಮತ್ತು ಸಿಇಒ ಸ್ನೇಹಿತರೆ. ಸೊ ಇವರು ಸಾಕಷ್ಟು ಮೋಟಿವೇಶನಲ್ ಕೋಟ್ಸ್ ಅನ್ನೋದು ಬರ್ತಿದ್ದಾರೆ, ಹೇಳಿದ್ದಾರೆ. ಅದರಲ್ಲಿ ಒಂದು ಕೋಟ್ ಅನ್ನೋದು ತುಂಬಾ ನನಗೆ ಕೊಟೇಶನ್ ಅನ್ನೋದು ತುಂಬಾನೇ ಇಷ್ಟ ಆಗಿದೆ ಸ್ನೇಹಿತರೆ. ಸೊ ಥಾಟ್ ಆಫ್ ಶೇರಿಂಗ್ ಇಟ್ ವಿತ್ ಯು. ರೂಲ್ ನಂಬರ್ 1, ನೆವರ್ ಲೂಸ್ ಮನಿ. ರೂಲ್ ನಂಬರ್ 2, ನೆವರ್ ಫರ್ಗೆಟ್ ರೂಲ್ ನಂಬರ್ 1. ಅಂದ್ರೆ ಮೊದಲನೇ ರೂಲ್, ದುಡ್ಡು ಯಾವತ್ತು ಕಳ್ಕೋಬೇಡಿ. ಎರಡನೇ ರೂಲ್, ಮೊದಲನೇ ರೂಲ್ನ ಮರಿಬೇಡಿ. ಎಷ್ಟು ಚೆನ್ನಾಗಿ ಈ ಒಂದು ಕೊಟೇಶನ್ ನ ಕೋಟ್ ಮಾಡಿದ್ದಾರೆ ನಮ್ಮ ವಾರನ್ ಬಫೆಟ್ ಸರ್. ಸ್ನೇಹಿತರೆ, ನಿಮಗೆ ಟೈಮ್ ಇದ್ದಲ್ಲಿ ಇವರ ಕೊಟೇಶನ್ ಸಾಕಷ್ಟು ಇದೆ. ನಿಮ್ಮ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾನೇ ಕೊಟೇಶನ್ ಸಿಗ್ತದೆ. ನಿಮಗೆ ಇಷ್ಟವಾದ ಒಂದು ಕೊಟೇಶನ್ ನ ಪ್ರಿಂಟ್ಔಟ್ ತೆಗೆದು ನಿಮಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಎಲ್ಲಾದರೂ ಅದನ್ನ ಪೇಸ್ಟ್ ಮಾಡಿ. ತುಂಬಾ ಮೋಟಿವೇಶನ್ ಸಿಗ್ತದೆ ಸ್ನೇಹಿತರೆ, ಬಿಲೀವ್ ಮೀ. ಫ್ಲಾಶ್ ಬ್ಯಾಕ್. ಏನಪ್ಪ ಫ್ಲಾಶ್ ಬ್ಯಾಕ್? ಫ್ಲಾಶ್ ಬ್ಯಾಕ್ ಅಬೌಟ್ ಅವರ್ ಭಾಗ 1 ಮತ್ತೆ ಭಾಗ 2. ಭಾಗ 1ರಲ್ಲಿ ಸ್ನೇಹಿತರೆ ನಾವು ಸ್ಟ್ರಕ್ಚರ್ಸ್ ಆಫ್ ಮಾರ್ಕೆಟ್ ಪ್ರೊಫೈಲ್ ಮತ್ತು ಸಮ್ ಆಫ್ ದ ಇಂಪಾರ್ಟೆಂಟ್ ಪ್ಯಾಟ್ರನ್ಸ್ ಆಫ್ ಮಾರ್ಕೆಟ್ ಪ್ರೊಫೈಲ್ ಬಗ್ಗೆ ಕಲ್ತಿದ್ದೇವೆ. ಮತ್ತೆ ಭಾಗ 2ರಲ್ಲಿ ಮಾರ್ಕೆಟ್ ಪ್ರೊಫೈಲ್ ಸ್ಟ್ರಾಟಜಿ ಯೂಸಿಂಗ್ ಪುವರ್ ಹೈ ಮತ್ತು ಪುವರ್ ಲೋ ಪ್ಯಾಟರ್ನ್ ನಾವು ಸಹ ಕಲ್ತಿದ್ದೇವೆ. ಈ ಒಂದು ವೆಬಿನಾರ್ ನಲ್ಲಿ ಇನ್ನೊಂದು ಮುಖ್ಯವಾದಂತ ಒಂದು ಪ್ಯಾಟ್ರನ್ ಉಪಯೋಗಿಸಿ ನಾವು ಹೇಗೆ ಅದು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬಹುದು, ಯಾವ ರೀತಿ ನಾವು ಎಫೆಕ್ಟಿವ್ ಆಗಿ ಅದು ಅಪ್ಲೈ ಮಾಡಿ ದುಡ್ಡನ್ನು ಗಳಿಸಬಹುದು ಅನ್ನೋದ್ರ ಬಗ್ಗೆ ಕಲಿಯೋಣ ಸ್ನೇಹಿತರೆ. ಸೊ ಈ ವಿಡಿಯೋನ ತಪ್ಪದೆ ಲಾಸ್ಟ್ ಕೊನೆಯ ತನಕ ನೋಡಬೇಕು. ಯಾವ್ದಪ್ಪ ಪ್ಯಾಟ್ರನ್ ಅಂದ್ರೆ ಸಿಂಗಲ್ ಪ್ರಿಂಟ್ ಸ್ನೇಹಿತರೆ. ಸಿಂಗಲ್ ಪ್ರಿಂಟ್ ಝೋನ್ ಅಂದ್ರೆ ಏನು? ವಾಟ್ ಈಸ್ ಸಿಂಗಲ್ ಪ್ರಿಂಟ್ ಇನ್ ಮಾರ್ಕೆಟ್ ಪ್ರೊಫೈಲ್? ಸಿಂಗಲ್ ಪ್ರಿಂಟ್ ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಮಾರ್ಕೆಟ್ ಅನ್ನೋದು ಒಂದು ಸಲ ಮಾತ್ರ ಟ್ರೇಡ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು, ಮಾರ್ಕೆಟ್ ಇಲ್ಲಿ ಜೆ ಪೀರಿಯಡ್ ನಲ್ಲಿ ಟ್ರೇಡ್ ಆಗಿದೆ.
ಬಟ್ ಇಲ್ಲಿನ ಎಕ್ಸಾಂಪಲ್ ಅಲ್ಲಿ 3 ಸಲ ಆಗಿದೆ, ಅದನ್ನ ನಾವು ಝೋನ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಸಲ ಆಗಿದ್ರೆ ಅದನ್ನ ಜಸ್ಟ್ ಪ್ರಿಂಟ್ ಅಂತ ಹೇಳಿ, ಸಿಂಗಲ್ ಪ್ರಿಂಟ್ ಅಂತ ಹೇಳಿ ಮಾರ್ಕ್ ಮಾಡ್ತೇವೆ. ಸೊ ಇಲ್ಲಿ 3 ಪ್ರಿಂಟ್ ಆಗಿರ್ಬೋದು, ನಿಮಗೆ 4 ಪ್ರಿಂಟ್ ಆಗಿರ್ಬೋದು, ಅಥವಾ 5 ಲೆಟರ್ ಪ್ರಿಂಟ್ ಆಗಿದ್ರೆ ಅಷ್ಟನ್ನು ನಾವು ಝೋನ್ ಅಂತ ಹೇಳಿ ಪರಿಗಣಿಸ್ತೇವೆ ಸ್ನೇಹಿತರೆ. ಈ ಒಂದು ಎಕ್ಸಾಂಪಲ್ ನಲ್ಲಿ ಜೆ ಲೆಟರ್ ಅನ್ನೋದು 3 ಪ್ರಿಂಟ್ ಆಗಿದೆ, ರೈಟ್? 3 ಪ್ರಿಂಟ್ ಅಂದ್ರೆ ಏನು ಸರ್? ಇದು ಸಾಕಷ್ಟು ಜನಕ್ಕೆ ಡೌಟ್ ಬರ್ಬೋದು. ಪ್ರಿಂಟ್, ಎಸ್ ಸ್ನೇಹಿತರೆ, TPO ಲೆಟರ್ಸ್. ಇದು ಗಮನಿಸಿದ್ರೆ ನಿಮಗೆ ಜೆ ಲೆಟರ್ನ ಮುಂದೆ ಯಾವುದೇ ಒಂದು TPO ಲೆಟರ್ ಪ್ರಿಂಟ್ ಆಗಿಲ್ಲ, ಮತ್ತೆ ಅದರ ಹಿಂಭಾಗದಲ್ಲೂ ಯಾವುದೇ ಒಂದು ಲೆಟರ್ಸ್, ನಿಮಗೆ TPO ಲೆಟರ್ಸ್ ಅನ್ನೋದು ಪ್ರಿಂಟ್ ಆಗಿಲ್ಲ. ಹಾಗಾದ್ರೆ ಈ ಜೆ ಪೀರಿಯಡ್ ನಾವು ಸಿಂಗಲ್ ಪ್ರಿಂಟ್ ಕನ್ಸಿಡರ್ ಮಾಡಬಹುದಾ ಸರ್? ನೋ. ಯಾಕೆ? ಮುಂದೆ ಪ್ರಿಂಟ್ ಇಲ್ಲ, ಬಟ್ ಹಿಂಭಾಗದಲ್ಲಿ ಪ್ರಿಂಟ್ ಇದೆಯಲ್ಲ, ಅದನ್ನ ನಾವು ಸಿಂಗಲ್ ಪ್ರಿಂಟ್ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ಸಿಂಗಲ್ ಪ್ರಿಂಟ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ, ನಾವು ಒಂದು ಗ್ಯಾಪ್ ಕಾಣುತ್ತೆ ನಿಮ್ಗೆ, ಈ ರೀತಿ ಒಂದು ಗ್ಯಾಪ್ ಕಾಣುತ್ತೆ. ಅದು 1 ಲೆಟರ್ ಇಂದ ಕೂಡಿರ್ಬೋದು, ಇಲ್ಲ 3 ಲೆಟರ್, ಇಲ್ಲ 4 ಲೆಟರ್, ರೈಟ್? ಅದನ್ನ ನಾವು ಸಿಂಗಲ್ ಪ್ರಿಂಟ್ ಅಂತ ಕರಿತೇವೆ. ಸರ್ ನೀವೇನು TPO ಲೆಟರ್ ಹೇಳಿದ್ರಲ್ಲ ಸ್ನೇಹಿತರೆ? TPO ಲೆಟರ್ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೇವೆ. TPO ಲೆಟರ್ಸ್ ಅಂದ್ರೆ ಏನು ಅಂತ ಕ್ವಿಕ್ ಆಗಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ. TPO ಅಂದ್ರೆ ಟೈಮ್ ಪ್ರೈಸ್ ಆಪರ್ಚುನಿಟಿ. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಒಂದು 30 ಮಿನಿಟ್ಸ್ ಕ್ಯಾಂಡಲ್ ನ ನಾವು ಆಲ್ಫಾಬೆಟಿಕಲ್ ಲೆಟರ್ಸ್ ಜೊತೆಗೆ ರಿಪ್ಲೇಸ್ ಮಾಡ್ತೀವಿ. ಅಂದ್ರೆ ಲೆಟರ್ ಎ ಬಂದು ನಿಮಗೆ 9:15 to ನಮ್ಮ ಏನು ನಿಫ್ಟಿ ಇದೆಲ್ಲ ಫ್ಯೂಚರ್ಸ್ 9:15 to 9:45 9:15 to 9:45 ರೆಪ್ರೆಸೆಂಟ್ ಮಾಡುತ್ತೆ. ಯಾವುದದು? ಲೆಟರ್ ಎ. ಹಾಗೆ ನಿಮ್ಗೆ ಲೆಟರ್ ಬಿ 9:45 to 10:15 ಲೆಟರ್ ಬಿ ಅನ್ನೋದು ನಿಮ್ಗೆ ರೆಪ್ರೆಸೆಂಟ್ ಮಾಡುತ್ತೆ. ಈ ಎಲ್ಲಾ ಲೆಟರ್ಸ್ ನಾವು ಕಂಪ್ರೆಸ್ ಅಥವಾ ಕೊಲ್ಯಾಪ್ಸ್ ಮಾಡಿದ್ರೆ ನಿಮಗೆ ಬರೋದೇ ಈ ಶೇಪ್, ಮಾರ್ಕೆಟ್ ಪ್ರೊಫೈಲ್ ಶೇಪ್. ಇದರ ಬಗ್ಗೆ ನಾವು ಇನ್ ಡೆಪ್ತ್ ಡೀಟೇಲ್ ಆಗಿ ಭಾಗ 1ರಲ್ಲಿ ಆಲ್ರೆಡಿ ಡಿಸ್ಕಷನ್ ನಡೆದಿದೆ. ಸೊ ನಿಮಗೆ ರಿಕಾಲ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಪ್ಲೀಸ್ ಗೋ ಬ್ಯಾಕ್ ಟು ದಟ್ ವಿಡಿಯೋ ಅಂಡ್ ವಾಚ್ ಇಟ್ ಒನ್ಸ್ ಅಗೇನ್. ದರ್ ಇಸ್ ನೋ ಹಾರ್ಮ್, ರೈಟ್? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Importance of single print. Single print na importance. Single print ಯಾತಕ್ಕೆ ಅಷ್ಟು ಇಂಪಾರ್ಟೆನ್ಸ್ ನಾವು ಕೊಡಬೇಕು? ಒಂದು ಸ್ನೇಹಿತರೆ, ಸಿಂಗಲ್ ಪ್ರಿಂಟ್ ಅಲ್ಲಿ ನಿಮಗೆ ಮಾರ್ಕೆಟ್ ಅನ್ನೋದು ತುಂಬಾ ಕಡಿಮೆ ಟೈಮ್ ಅನ್ನೋದನ್ನ ಸ್ಪೆಂಡ್ ಮಾಡಿರತ್ತೆ. ಮಾರ್ಕೆಟ್ ಅನ್ನೋದು ತುಂಬಾ ಕಡಿಮೆ ಟೈಮ್ ನಿಮ್ಗೆ ಈ ಒಂದು ಲೆವೆಲ್ ನಲ್ಲಿ ಸ್ಪೆಂಡ್ ಮಾಡಿರುತ್ತೆ. ವಾಲ್ಯೂಮ್ ಸಹ ನಿಮ್ಗೆ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸಾಕಷ್ಟು ಕಡಿಮೆ ಕಾಣಬರ್ತದೆ. ತುಂಬಾ ಲೋ ಆಕ್ಟಿವಿಟಿ ಅನ್ನೋದು ಈ ಸಿಂಗಲ್ ಪ್ರಿಂಟ್ ಏರಿಯಾದಲ್ಲಿ ನಡೆದಿರುತ್ತೆ, ರೈಟ್? ತುಂಬಾ ಲೋ ಆಕ್ಟಿವಿಟಿ ಅನ್ನೋದು ಈ ಸಿಂಗಲ್ ಪ್ರಿಂಟ್ ಏರಿಯಾದಲ್ಲಿ ನಡೆದಿರ್ತದೆ. ಮತ್ತೆ ಇದು ನಮಗೆ ಪೊಟೆನ್ಷಿಯಲ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ಕೂಡ ನಮಗೆ ಫ್ಯೂಚರ್ ನಲ್ಲಿ ಕನ್ಸಿಡರ್ ಮಾಡ್ಕೋಬಹುದು. ಈ ಲೆವೆಲ್ಗೆ ಮಾರ್ಕೆಟ್ ರಿವಿಸಿಟ್ ಮಾಡಿ ಸಪೋರ್ಟ್ ತಗೊಂಡು ಮೇಲೆ ಕೂಡ ಹೋಗ್ಬೋದು. ಸಪೋಸ್ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಬಂದು ನಿಮಗೆ ಇದು ರೆಸಿಸ್ಟೆನ್ಸ್ ಆಗಿ ಅಲ್ಲಿಂದ ಮತ್ತೆ ರಿವರ್ಸ್ ಕೂಡ ಆಗಬಹುದು. ಸೊ ಇದು ಪೊಟೆನ್ಷಿಯಲ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಮತ್ತು ಈ ಪರ್ಟಿಕ್ಯುಲರ್ ಸಿಂಗಲ್ ಪ್ರಿಂಟ್ ಝೋನ್ ನಾವು ಅನ್ಫೇರ್ ಪ್ರೈಸ್ ಅಂತ ಕರಿತೇವೆ. ಯಾತಕ್ಕೆ ಅನ್ಫೇರ್ ಪ್ರೈಸ್ ಅಂದ್ರೆ, ನಿಮಗೆ ಈ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ಮಾರ್ಕೆಟ್ ನಿಮಗೆ ಸಾಕಷ್ಟು ಕಡಿಮೆ ಟೈಮ್ ಅನ್ನೋದು
ಸ್ಪೆಂಡ್ ಮಾಡಿರತ್ತೆ, ಮತ್ತೆ ಇಲ್ಲಿ ಕ್ವಿಕ್ ಆಗಿ ರಿಜೆಕ್ಷನ್ ಅನ್ನೋದು ನಡೆದಿರುತ್ತೆ. ತುಂಬಾ ಫಾಸ್ಟ್ ಆಗಿ ಕ್ವಿಕ್ ರಿಜೆಕ್ಷನ್ ಅನ್ನೋದು ನಡೆದಿರೋ ಕಾರಣ ಇದನ್ನ ನಾವು ಅನ್ಫೇರ್ ಪ್ರೈಸ್ ಅಂತ ಹೇಳಿ ಕರಿತೇವೆ. ಮತ್ತು ಸ್ನೇಹಿತರೆ, ಪೊಟೆನ್ಷಿಯಲ್ ಬ್ರೇಕ್ಔಟ್ ಝೋನ್ ಹಾಗೆ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಏನಪ್ಪ ಬ್ರೇಕ್ಔಟ್ ಝೋನ್ ಅಂದ್ರೆ ಸಿಂಪಲ್. ಇಲ್ಲಿ ನೀವು ನೋಡಿದ್ರ ಇದರಲ್ಲಿ ಮಾರ್ಕೆಟ್ ಸಪೋಸ್ ಈ ಲೆವೆಲ್ ನಿಂದ ಇಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಅನ್ನೋದು ಬ್ರೇಕ್ ಆದ ಕೂಡಲೇ ಇಲ್ಲಿ ಬ್ರೇಕ್ಔಟ್ ಆಯ್ತು ಅಂದ್ರೆ ನಾವು ಇಲ್ಲಿ ಪೊಸಿಷನ್ ಅನ್ನೋದು ನಾವಿಲ್ಲಿ ಕ್ರಿಯೇಟ್ ಮಾಡಬಹುದು. ಸಪೋಸ್ ಮಾರ್ಕೆಟ್ ಅಪ್ಪರ್ ಝೋನ್ ಬ್ರೇಕ್ಔಟ್ ಆಯ್ತು ಅಂದ್ರೆ ನಾವು ಪೊಸಿಷನ್ ಅನ್ನೋದು ಇಲ್ಲಿ ಕ್ರಿಯೇಟ್ ಮಾಡಬಹುದು. ಇಲ್ಲಿ ಬ್ರೇಕ್ಔಟ್ ಆದ ಕೂಡಲೇ ನಾವು ಒಂದು ಪೊಸಿಷನ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ರೈಟ್, ಲೆಟ್ಸ್ ಜಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ವೈ ಸಿಂಗಲ್ ಪ್ರಿಂಟ್ಸ್ ಆರ್ ಫಾರ್ಮ್ಡ್? ಯಾತಕ್ಕಾಗಿ ಸಿಂಗಲ್ ಪ್ರಿಂಟ್ ಅನ್ನೋದು ಫಾರ್ಮ್ ಆಗತ್ತೆ? ಒಂದು ರ್ಯಾಪಿಡ್ ಪ್ರೈಸ್ ಮೂವ್ಮೆಂಟ್ ಅನ್ನೋದು ನಡೆಯುತ್ತೆ. ಈಗ ಆಲ್ರೆಡಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಪ್ರೈಸ್ ಅನ್ನೋದು ತುಂಬಾ ಕ್ವಿಕ್ ಆಗಿ ಮೂವ್ ಆಗತ್ತೆ, ತುಂಬಾ ಕಡಿಮೆ ಟೈಮ್ ಅನ್ನೋದು ಟ್ರೇಡಿಂಗ್ ಟೈಮ್ ಅನ್ನೋದು ನಮ್ಗಲ್ಲಿ ಸಿಗ್ತದೆ. ಅದಕ್ಕಾಗಿ ಅದನ್ನ ನಾವು ಸಿಂಗಲ್ ಪ್ರಿಂಟ್ ಅಂತ ಹೇಳ್ತೇವೆ. ಅದಕ್ಕಾಗಿ ಆ ಸಿಂಗಲ್ ಪ್ರಿಂಟ್ ಅನ್ನೋದು ಫಾರ್ಮ್ ಅಂತ ಆಗತ್ತೆ. ಮತ್ತೆ ಲೋ ಲಿಕ್ವಿಡಿಟಿ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ತುಂಬಾ ಲಿಕ್ವಿಡಿಟಿ ಅನ್ನೋದು ಕಡಿಮೆ ಇರ್ತದೆ ಸ್ನೇಹಿತರೆ. ಲಿಕ್ವಿಡಿಟಿ ವಾಲ್ಯೂಮ್ ಅನ್ನೋದು ನಮ್ಗೆ ತುಂಬಾನೇ ಕಡಿಮೆ ಅನ್ನೋದು ಕಾಣಬರ್ತದೆ. ಮತ್ತೆ ಇಲ್ಲಿ ಸಿಗ್ನಿಫಿಕೆಂಟ್ higher or lower than previous close, it can create a single print. Significant previous high ಮತ್ತೆ low ಬಂದಾಗ ಅಲ್ಲಿ ನಮಗೆ ಸಿಂಗಲ್ ಪ್ರಿಂಟ್ ಅನ್ನೋದು ಕೂಡ ಕಾಣ ಬರ್ತದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಸ್ನೇಹಿತರೆ, ಸ್ಟ್ರಾಂಗ್ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ನಡೆದಿರುತ್ತೆ. ಈ ಸಪ್ಲೈ ಡಿಮ್ಯಾಂಡ್ ಅಥವಾ ಈ ಬಯರ್ ಸೆಲ್ಲರ್ಸ್ ಮಧ್ಯೆ ಇಂಬ್ಯಾಲೆನ್ಸ್ ಆದಾಗ ಈ ಒಂದು ರ್ಯಾಪಿಡ್ ಮೂವ್ಮೆಂಟ್, ಸ್ಟ್ರಾಂಗ್ ಇಂಬ್ಯಾಲೆನ್ಸ್ ಆದಾಗ ಈ ರ್ಯಾಪಿಡ್ ಮೂವ್ಮೆಂಟ್ ನಡೆಯೋ ಕಾರಣಕ್ಕಾಗಿ ಕೂಡ ನಿಮಗೆ ಈ ಸಿಂಗಲ್ ಪ್ರಿಂಟ್ ಅನ್ನೋದು ಫಾರ್ಮ್ ಆಗತ್ತೆ. ಮತ್ತೆ ಇವೆಂಟ್ ಡೇಸ್ ನಲ್ಲಿ ಸಹ ನಿಮಗೆ ಈ ಸಿಂಗಲ್ ಪ್ರಿಂಟ್ ಫಾರ್ಮೇಶನ್ ಅನ್ನೋದು ಕಾಣಬರುತ್ತೆ. ಅಲ್ಲಿ ಕೂಡ ಇವೆಂಟ್ ಡೇಸ್ ನಲ್ಲಿ ನಿಮಗೆ ಕ್ವಿಕ್ ಪ್ರೈಸ್ ಮೂವ್ ಅನ್ನೋದು ನಡೀತದೆ. ಆ ಕ್ವಿಕ್ ಪ್ರೈಸ್ ಮೂವ್ ನಡೆದಾಗ ನಿಮಗೆ ಸಿಂಗಲ್ ಪ್ರಿಂಟ್ ಅನ್ನೋದು ಫಾರ್ಮೇಶನ್ ಅನ್ನೋದು ನಡೆಯುತ್ತೆ. ರೈಟ್, ಲೆಟ್ಸ್ ಮೂವ್. ಸೊ ನಾವು ಸಿಂಗಲ್ ಪ್ರಿಂಟ್ ಅಂದ್ರೆ ಏನು, ಅದರ ಒಂದು ಇಂಪಾರ್ಟೆನ್ಸ್ ಏನು, ಯಾತಕ್ಕಾಗಿ ಸಿಂಗಲ್ ಪ್ರಿಂಟ್ ಫಾರ್ಮ್ ಆಗತ್ತೆ ಅನ್ನೋದ್ರ ಬಗ್ಗೆ ಇಷ್ಟೊತ್ತು ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ. ಈಗ ಅದನ್ನ ಉಪಯೋಗಿಸಿ ಟ್ರೇಡ್ ಹೇಗೆ ನಾವು ತಗೋಬಹುದು, ಹೌ ಟು ಟ್ರೇಡ್ ಯೂಸಿಂಗ್ ಸಿಂಗಲ್ ಪ್ರಿಂಟ್. ರೈಟ್, ಹೌ ಟು ಟ್ರೇಡ್ ಯೂಸಿಂಗ್ ಸಿಂಗಲ್ ಪ್ರಿಂಟ್ ಅನ್ನೋದನ್ನ ನಾವು ಈ ಮುಂಬರುವ ಸ್ಲೈಡ್ಸ್ ನಲ್ಲಿ ಕಲಿಯೋಣ. ಮುಖ್ಯವಾದಂತ ಸೂಚನೆ ಸ್ನೇಹಿತರೆ, ನಾನು ಆರ್ಡರ್ ಫ್ಲೋ ಸೀರೀಸ್ ನ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮಗೆ ಆರ್ಡರ್ ಫ್ಲೋ ಬಗ್ಗೆ ಕಲಿಯುವ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಆರ್ಡರ್ ಫ್ಲೋ ಅಂತ ಟೈಪ್ ಮಾಡಿ. ಮತ್ತೆ ಈ ಸೀರೀಸ್ ಯಾವಾಗ ನಾನು ಪ್ರಾರಂಭಿಸೋದು ಅಂದ್ರೆ ಈ ಮಾರ್ಕೆಟ್ ಪ್ರೊಫೈಲ್ ಕನ್ನಡ ವೆಬಿನಾರ್ ಸೀರೀಸ್ 3 ಭಾಗಗಳೇನಿದೆ ಅದು 10,000 ವ್ಯೂಸ್ ಕ್ರಾಸ್ ಆದ ಕೂಡಲೇ ನಾನು ಇಮಿಡಿಯೇಟ್ ಆಗಿ ಆರ್ಡರ್ ಫ್ಲೋ ವೆಬಿನಾರ್ ಸೀರೀಸ್ ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ನೀವೆಲ್ಲರೂ ಇದನ್ನ ನಿಮ್ಮ ಸ್ನೇಹಿತರಿಗೆ, ಫೆಲೋ ಟ್ರೇಡರ್ ಶೇರ್ ಮಾಡಿ, ಈ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ಸ್. ರೈಟ್, ಲೆಟ್ಸ್ ನೌ ಮೂವ್ ಆನ್. ಈಗ ಮೊದಲನೇದಾಗಿ ಮೀನ್ ರಿವರ್ಷನ್ ಸ್ಟ್ರಾಟಜಿ. ಸಿಂಗಲ್ ಪ್ರಿಂಟ್ ನಲ್ಲಿ ಮೀನ್ ರಿವರ್ಷನ್ ಸ್ಟ್ರಾಟಜಿ ಅಂತ ಹೇಳಿ ಹೇಗೆ ನಾವು ಯೂಸ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಚಾರ್ಟ್ ನೀವು ಗಮನಿಸಬಹುದು, ಇದು ಒಂದು ರಿಲಯನ್ಸ್ ನ ಒಂದು ಚಾರ್ಟ್. ಸೊ ಇಲ್ಲಿ ನೀವು ಗಮನಿಸಿದ್ರೆ ಮೀನ್ ರಿವರ್ಷನ್ ಅನ್ನೋದು ಈ ಚಾರ್ಟ್ ನಲ್ಲಿ ನಡೆದಿದೆ. ಮೀನ್ ರಿವರ್ಷನ್, ಸೊ ಏನು ಮೀನ್ ರಿವರ್ಷನ್? ಮಾರ್ಕೆಟ್ ಬಂದು ಆ ಪರ್ಟಿಕ್ಯುಲರ್ ಸಿಂಗಲ್ ಪ್ರಿಂಟ್ ಝೋನ್ ನ ಮತ್ತೆ ವಿಸಿಟ್ ಮಾಡಿ ರಿವರ್ಸ್ ಆಗತ್ತೆ. ರೈಟ್, ಸೊ ಇಲ್ಲಿ ನೀವು ಗಮನಿಸಬಹುದು, ಮಾರ್ಕೆಟ್ ಅನ್ನೋದು ಓಪನ್ ಆಗಿ ನಿಮಗೆ ಕೆಳಗಡೆಗೆ ಬಂದಿದೆ. ಮಾರ್ಕೆಟ್ ಸಿಂಗಲ್ ಪ್ರಿಂಟ್ ಝೋನ್ ವಿಸಿಟ್ ಮಾಡಿ ಮತ್ತೆ ರಿವರ್ಸ್ ಆಗಿದೆ. ಅದೇ ರೀತಿಲಿ ನಿಮಗೆ ಇಲ್ಲಿ ಕೂಡ ಮಾರ್ಕೆಟ್ ಅನ್ನೋದು ಇಲ್ಲಿ ವಿಸಿಟ್ ಮಾಡಿ ಅಲ್ಲಿಂದ ರಿವರ್ಸ್ ಆಗಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಆಪರ್ಚುನಿಟಿ, ಮೀನ್ ರಿವರ್ಷನ್ ಸ್ಟ್ರಾಟಜಿ ಅಂತ ನಾವು ಇದನ್ನ ಪರಿಗಣಿಸಬಹುದು. ಅಂದ್ರೆ ಮಾರ್ಕೆಟ್ ವಿಸಿಟ್ ಮಾಡಿ ರಿವರ್ಸ್ ಆದ್ರೆ you can say that as a resistance zone, right? Or considering ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಂಡು ಇದು ಟಾರ್ಗೆಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಇದನ್ನ ಮೀನ್ ರಿವರ್ಷನ್ ಅಂತ ಕೂಡ ನಾವು ಕರಿತೇವೆ ಸ್ನೇಹಿತರೆ. ರೈಟ್, ಲೆಟ್ಸ್ ಜಸ್ಟ್ ಮೂವ್ ಆನ್. ನೆಕ್ಸ್ಟ್ ಸ್ಟ್ರಾಟಜಿ ಯಾವ್ದಪ್ಪ ಅಂದ್ರೆ ಬ್ರೇಕ್ಔಟ್ ಸ್ಟ್ರಾಟಜಿ. ಬ್ರೇಕ್ಔಟ್ ಸ್ಟ್ರಾಟಜಿ ಅಂದ್ರೆ ಏನು? ಬ್ರೇಕ್ಔಟ್ ಸ್ಟ್ರಾಟಜಿ ಅಂದ್ರೆ ಏನು? ಸಿಂಪಲ್ ಟರ್ಮ್ಸ್ ಆಗಿ ಹೇಳ್ಬೇಕಂದ್ರೆ ನೀವಿಲ್ಲಿ ಗಮನಿಸಬಹುದು, ಈ ಪರ್ಟಿಕ್ಯುಲರ್ ಡೇ ದಟ್ ಈಸ್ 12th ಜುಲೈ ನಿಫ್ಟಿಲಿ ಸಿಂಗಲ್ ಪ್ರಿಂಟ್ ಫಾರ್ಮೇಶನ್ ಅನ್ನೋದು ನಿಮ್ಗಿಲ್ಲಿ ನಡೆದಿದೆ. ರೈಟ್, ಡಿ ಪೀರಿಯಡ್ ನಲ್ಲಿ ನಿಮಗೆ ಸಿಂಗಲ್ ಪ್ರಿಂಟ್ ಫಾರ್ಮೇಶನ್ ಅನ್ನೋದು ನಡೆದಿದೆ. ಆ ಲೆವೆಲ್ ನಿಂದ ನಿಮಗೆ ಮಾರ್ಕೆಟ್ ಅನ್ನೋದೇನಿದೆ ಇಲ್ಲಿ ಬ್ರೇಕ್ ಆಗಿ ಅದನ್ನ ಮಾರ್ಕೆಟ್ ಮೇಲೆ ತಗೊಂಡೋಗಿದೆ. ಇಟ್ ಹ್ಯಾಸ್ ಆಕ್ಟೆಡ್ ಆಸ್ ಅ ಸಪೋರ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಲೆವೆಲ್. ಸೊ ಇಲ್ಲಿ ಏನಾಗತ್ತೆ, ನಿಮಗೆ ಒಂದು ಸಪೋರ್ಟ್ ಕೂಡ ಸಿಕ್ಕಿದೆ ಮತ್ತೆ ಈ ಲೆವೆಲ್ ನ ಬ್ರೇಕ್ ಮಾಡಿ ಕೂಡ ಮಾರ್ಕೆಟ್ ಮೇಲೆ ಹೋಗಿದೆ. ಅದೇ ರೀತಿ ನೀವು ಇಲ್ಲಿ ಕೂಡ ಗಮನಿಸಿದರೆ ಜುಲೈ 19th ಕೂಡ ನಾವು ಬ್ರೇಕ್ಔಟ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ರೈಟ್, ಎ ಪೀರಿಯಡ್ ಏನಿದೆ ನಿಮಗೆ ಬ್ರೇಕ್ಔಟ್ ಆಗಿ ಅಲ್ಲಿಂದ ಮಾರ್ಕೆಟ್ ನಿಮಗೆ ಡೌನ್ಫಾಲ್ ಆಗಿದೆ. ದಟ್ ಈಸ್ 10th ಜುಲೈ. ಅಫ್ಕೋರ್ಸ್ ಇಲ್ಲಿ ನಾವು ಟಾರ್ಗೆಟ್ ಅನ್ನೋದು PPOC ಅಂತ ಕನ್ಸಿಡರ್ ಮಾಡಿದೀವಿ. ನಾವು ಉಪಯೋಗಿಸ್ತಾ ಇರೋದು ಒಂದು ಸಾಫ್ಟ್ವೇರ್, ಇದು ನಮ್ಮ ಬೆಲ್ TPO, ಬೆಲ್ ಮಾರ್ಕೆಟ್ ಪ್ರೊಫೈಲ್ ಅಲ್ಟಿಮೇಟ್ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ನಿಮಗೆ ಈ ಅಲರ್ಟ್ಸ್ ಅನ್ನೋದು, ಪ್ಯಾಟ್ರನ್ಸ್ ಅನ್ನೋದು ಆಟೋಮೆಟಿಕ್ ಆಗಿ ಐಡೆಂಟಿಫೈ ಮಾಡಿ ನಿಮಗೆ ಡ್ರಾ ಮಾಡುತ್ತೆ. ಸೊ ಹಾಗಾಗಿ ಈ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ಇರಲ್ಲ. ರೈಟ್, ಸೊ ಹಾಗಾಗಿ ಇನ್ಕ್ಲೂಡಿಂಗ್ ಸಿಂಗಲ್ ಪ್ರಿಂಟ್ ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಝೋನ್ ಅನ್ನೋದು ಮಾರ್ಕ್ ಮಾಡುತ್ತೆ, ಸಾಫ್ಟ್ವೇರ್ ಮಾರ್ಕ್ ಮಾಡುತ್ತೆ. ಸೊ ಆಲ್ಮೋಸ್ಟ್ 50% ಆಫ್ ದ ವರ್ಕ್ ಲೋಡ್ ಅನ್ನೋದೇನಿದೆ ನಮಗೆ ಕಡಿಮೆ ಆಗ್ತದೆ ಸ್ನೇಹಿತರೆ. ಅಫ್ಕೋರ್ಸ್ ನಮ್ಮ ಬೆಲ್ ಮಾರ್ಕೆಟ್ ಪ್ರೊಫೈಲ್ ಪ್ರೋ ವರ್ಷನ್ ಇದೆ, ಅದರಲ್ಲಿ ನೀವು ಮ್ಯಾನ್ಯುಯಲ್ ಆಗಿ ಇದನ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಯಾವ್ದಪ್ಪ ಅಂದ್ರೆ ಈ PPOC ಮತ್ತೆ ಬೇರೆ ರೀತಿಯ ಪ್ಯಾಟ್ರನ್ಸ್, ಪೋರ್ಲೋ ಪೋರೆ ಅಂತದೆಲ್ಲ ನೀವು ಮ್ಯಾನ್ಯುಯಲ್ ಮಾರ್ಕ್ ಮಾಡ್ಕೋಬೇಕು. ಬಟ್ ಪ್ರೋ ವರ್ಷನ್ ಅಲ್ಲಿ ನಿಮ್ಗೆ ಸಿಂಗಲ್ ಪ್ರಿಂಟ್ ಲೈನ್ ಬರ್ತದೆ, ಝೋನ್ ಬರಲ್ಲ. ಸಿಂಗಲ್ ಪ್ರಿಂಟ್ ಲೈನ್ ಅನ್ನೋದು ಬರ್ತದೆ. ಐ ಆಮ್ ರಿಪೀಟಿಂಗ್, ಡೋಂಟ್ ಗೆಟ್ ಕನ್ಫ್ಯೂಸ್. ಸಿಂಗಲ್ ಪ್ರಿಂಟ್ ಲೈನ್ ಅಂತ ಹೇಳಿ ನಿಮಗೆ ನಮ್ದು ಪ್ರೋ ವರ್ಷನ್ ಅಲ್ಲಿ ಬರುತ್ತೆ ಸ್ನೇಹಿತರೆ, ನಾಟ್ ಝೋನ್. Right? Fine. Let's come back to this topic. So we are talking about breakout strategy, right? So breakout ಅಂತ ಹೇಳಿ ನಾವು ಇಲ್ಲಿ ಕೂಡ ನಾವು ಕನ್ಸಿಡರೇಷನ್ ಅನ್ನೋದನ್ನ ನಾವು ನೋಡಬಹುದು. ರೈಟ್, ಸೊ ಇಲ್ಲಿ ಜುಲೈ 9th ನಿಮಗೆ ಬ್ರೇಕ್ಔಟ್ ಆಗಿ ನಮಗೆ ಈ ಟಾರ್ಗೆಟ್ ಅನ್ನೋದು ಕೊಟ್ಟಿದೆ. ರೈಟ್, ಸೊ
ಎಂಟ್ರಿ ಅನ್ನೋದು ಇಲ್ಲಿ ನಮಗೆ ಈ ಸಿಂಗಲ್ ಪ್ರಿಂಟ್ ಲೋ ಅನ್ನೋದು ನಾವು ಎಂಟ್ರಿ ಪಾಯಿಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಆಲ್ಮೋಸ್ಟ್ 24,450 ಎಂಟ್ರಿ ಮತ್ತೆ 50 ಪಾಯಿಂಟ್ ಸ್ಟಾಪ್ ಲಾಸ್. ಟಾರ್ಗೆಟ್ ಬಂದು ನಿಮಗೆ 24,210. 240 ಪಾಯಿಂಟ್ಸ್ ಸ್ನೇಹಿತರೆ, 240 ಪಾಯಿಂಟ್ಸ್ ಅಂದ್ರೆ 50 ಪಾಯಿಂಟ್ ರಿಸ್ಕ್ಗೆ ನನಗೆ 240 ಪಾಯಿಂಟ್ ಅನ್ನೋದು ನನ್ನ ಟಾರ್ಗೆಟ್ ಅನ್ನೋದು ಫಿಕ್ಸ್ ಮಾಡಿದ್ದೇನೆ. ಆಲ್ಮೋಸ್ಟ್ ನಿಯರ್ ಟು 1:5 ರೇಷಿಯೋ ಸ್ನೇಹಿತರೆ. ದಟ್ ಈಸ್ ಹೌ ಯು ಹ್ಯಾವ್ ಟು ಪ್ಲಾನ್ ಯುವರ್ ಟ್ರೇಡ್. ಈ ರೀತಿಯೇ ನಿಮ್ಮ ಟ್ರೇಡ್ ಪ್ಲಾನ್ ಅನ್ನೋದು ಇರಬೇಕಾಗ್ತದೆ, ರೈಟ್? ನಿಮ್ಮ ಟ್ರೇಡಿಂಗ್ ಪ್ಲಾನ್ ಅನ್ನೋದು ಯಾವತ್ತೇ ರೇಷಿಯೋ ಮಿನಿಮಮ್ ನಿಮಗೆ 1:2 ಅಂತ ಬಂದ್ರೆ ಅಂತ ಟ್ರೇಡ್ ಮಾತ್ರನೇ ಅಟೆಂಡ್ ಮಾಡಿ. ಓಕೆ, ಮತ್ತೆ ಈ ಪರ್ಟಿಕ್ಯುಲರ್ ಚಾರ್ಟ್ ನಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಮೀನ್ ರಿವರ್ಷನ್ ಅನ್ನೋದು ಕೂಡ ನಡೆದಿದೆ ಸ್ನೇಹಿತರೆ. ಮೀನ್ ರಿವರ್ಷನ್ ಅನ್ನೋದು ಕೂಡ ನಡೆದಿದೆ ಈ ಪರ್ಟಿಕ್ಯುಲರ್ ಚಾರ್ಟ್ ನಲ್ಲಿ. ನಿಮಗೆ ಮೀನ್ ರಿವರ್ಷನ್ ಅನ್ನೋದು ಕೂಡ ನಡೆದಿದೆ. ಅದು ಯಾವುದಂದ್ರೆ ನಿಮಗೆ ಈ ಪರ್ಟಿಕ್ಯುಲರ್ 11th ಜುಲೈ ನಲ್ಲಿ ನಿಮಗೆ ಮಾರ್ಕೆಟ್ ಈ ಪರ್ಟಿಕ್ಯುಲರ್ ಲೆವೆಲ್ ನ ವಿಸಿಟ್ ಮಾಡಿ ಮತ್ತೆ ರಿವರ್ಸ್ ಆಗಿದೆ ನಿಮಗೆ, ರೈಟ್? ಮೀನ್ ರಿವರ್ಷನ್ ಇದನ್ನ ನಾವು ಪ್ರೀವಿಯಸ್ ಸ್ಲೈಡ್ ನಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಈ SP ಝೋನ್ ಆಫ್ 10th ಜುಲೈ ವಿಸಿಟ್ ಮಾಡಿ ಮತ್ತೆ ನಿಮಗೆ ಮಾರ್ಕೆಟ್ ರಿವರ್ಸ್ ಆಗಿದೆ, ರೈಟ್? ಎಂಡ್ ಆಫ್ ದ ಡೇ ಬಂದಿದೆ. ಇಟ್ ಕುಡ್ ನಾಟ್ ಬ್ರೇಕ್ ಥ್ರೂ, ಬಟ್ ನೆಕ್ಸ್ಟ್ ಡೇ 12th ಜುಲೈ ಅನ್ನೋದರಲ್ಲಿ ನಿಮಗೆ ಇದು ಬ್ರೇಕ್ಔಟ್ ಆಗಿ ಹೋಗಿರೋದ್ರಿಂದ ಇದು ನಿಮಗೆ SP ಝೋನ್ ಆಟೋಮ್ಯಾಟಿಕಲಿ ನಿಮ್ಗೆ ಇಲ್ಲಿ ಸ್ಟಾಪ್ ಆಯ್ತು, ರೈಟ್? ಸೊ ಇಲ್ಲಿ ಕೂಡ ನಿಮಗೆ ಬ್ರೇಕ್ಔಟ್ ಎಂಟ್ರಿ ಅನ್ನೋದು ನಮಗೆ ಸಿಕ್ಕಿದೆ. ಇದು ಈ SP ಝೋನ್ ಲೆವೆಲ್ ನಿಂದ ನಿಮಗೆ ಬ್ರೇಕ್ಔಟ್ ಅನ್ನೋದು ಎಂಟ್ರಿ ನಿಮ್ಗೆ ಇಲ್ಲಿ ಸಿಕ್ಕಿದೆ. ಪ್ಲಸ್ ಇಂಟ್ರಾಡೇಲ್ ಸಹ ನಿಮಗೆ ಒಂದು ಬ್ರೇಕ್ಔಟ್ ಮತ್ತೆ ಸಪೋರ್ಟ್ ಎಂಟ್ರಿ ಕೂಡ ಸಿಕ್ಕಿದೆ. ಸೊ ಲೆಟ್ ಮೀ ಕ್ವಿಕ್ಲಿ ರಿಪೀಟ್ ದಿಸ್ ಅಗೇನ್ ಸ್ನೇಹಿತರೆ. ಒಂದು ಕ್ವಿಕ್ ಆಗಿ ಇನ್ನೊಮ್ಮೆ ನಿಮ್ಗೆ ಅರ್ಥವಾಗೋ ತರ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಈ ಒಂದು ಸ್ಲೈಡ್ ನಲ್ಲಿ ನಾವು 2 ತರದ ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಒಂದು ಬ್ರೇಕ್ಔಟ್ ಸ್ಟ್ರಾಟಜಿ, ಅಫ್ಕೋರ್ಸ್ ಮೀನ್ ರಿವರ್ಷನ್ ಸ್ಟ್ರಾಟಜಿ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಇತ್ತು. ಈ ಒಂದು ಸ್ಲೈಡ್ ನಲ್ಲಿ ಕೂಡ ನಾವು ಅದನ್ನ ಗಮನಿಸಬಹುದು. ಬ್ರೇಕ್ಔಟ್ ಸ್ಟ್ರಾಟಜಿ ಯಾವ್ದಪ್ಪ ಅಂದ್ರೆ ಒಂದು ಇಲ್ಲಿ ನಮಗೆ ಈ 10th ಜುಲೈನ ಒಂದು ಬ್ರೇಕ್ಔಟ್ ಏನಿದೆ, ಈ ಲೆವೆಲ್ ನಿಂದ ನಿಮಗೆ ಮಾರ್ಕೆಟ್ ಅನ್ನೋದು ಬ್ರೇಕ್ಔಟ್ ಆಗಿ ಮೇಲೆ ಹೋಗಿದೆ. ಇದೊಂದು ಬ್ರೇಕ್ಔಟ್ ಕನ್ಸಿಡರೇಷನ್. ಮತ್ತೆ ನಂಬರ್ 2 ಇಂಟ್ರಾಡೇಲಿ ಸಹ ನಿಮಗೆ ಬ್ರೇಕ್ಔಟ್ ಅನ್ನೋದು ಆಗಿ ಅಲ್ಲಿ ನಿಮಗೆ ಸಪೋರ್ಟ್ ಆಗಿ ಕೂಡ ನಿಮ್ಗೆ ಇಲ್ಲಿ ಮಾರ್ಕೆಟ್ ಬಿಹೇವ್ ಮಾಡಿದೆ. ಈ ಸಿಂಗಲ್ ಪ್ರಿಂಟ್ ಅನ್ನೋದು ಬಿಹೇವ್ ಮಾಡಿದೆ. ಸೊ ಅಲ್ಲಿಂದ ನಿಮ್ಗೆ ಲೆಟರ್ ಅನ್ನೋದು ಮೇಲೆ ಹೋಗಿದೆ. ಇಟ್ ಹಸ್ ಗಾನ್ ಅಪ್. ಮಾರ್ಕೆಟ್ ಒನ್ ಸೈಡ್ ಟ್ರೆಂಡಿಂಗ್ ಅಪ್ವರ್ಡ್ಸ್ ಮಾರ್ಕೆಟ್ ನಾವಿಲ್ಲಿ ಗಮನಿಸಬಹುದು, ರೈಟ್? ಆರ್ ವಿ ಕ್ಲಿಯರ್? ಲೆಟ್ಸ್ ನೌ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಸಿಂಗಲ್ ಪ್ರಿಂಟ್ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಸ್ಟ್ರಾಂಗ್ ಹೇಗೆ ಆಗುತ್ತೆ ಸರ್? ಏನಿದು ಸ್ಟ್ರಾಂಗ್? ಸಿಂಗಲ್ ಪ್ರಿಂಟ್ ನಲ್ಲೂ ಸ್ಟ್ರಾಂಗ್ ಅನ್ನೋ ಪದ ಇರ್ತದ? ಇದೆ. ಏನದು ಸ್ಟ್ರಾಂಗ್? ನೀವು ಗಮನಿಸಬಹುದು ಇಲ್ಲಿ ಸಿಂಗಲ್ ಪ್ರಿಂಟ್ ಅನ್ನೋದು ನಿಮಗೆ June 5th ನಿಮಗೆ 2 ಸಿಂಗಲ್ ಪ್ರಿಂಟ್ ಝೋನ್ ಅನ್ನೋದು ಫಾರ್ಮೇಶನ್ ಆಗಿದೆ. ಡಬಲ್ ಸಿಂಗಲ್ ಪ್ರಿಂಟ್ ಝೋನ್ ಫಾರ್ಮೇಶನ್ ಅನ್ನೋದು ನಡೆದಿದೆ. ಇಲ್ಲಿಂದ ನಿಮಗೆ 6th ಜೂನ್ ಈ ಲೆವೆಲ್ ನಿಂದ ನಿಮಗೆ ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡ್ ಡೈರೆಕ್ಷನ್ ನಲ್ಲಿ ಹೋಗಿದೆ. ಸೊ ನಾವು ಇದನ್ನ ಸಪೋರ್ಟ್ ಅಂತ ಹೇಗೆ ಕನ್ಸಿಡರ್ ಮಾಡ್ತೀವಿ? ಎಂಡ್ ಆಫ್ ದ ಡೇ ಬಿಫೋರ್ ಕ್ಲೋಸಿಂಗ್ ದ ಮಾರ್ಕೆಟ್ ಗೆಟ್ಸ್ ಕ್ಲೋಸ್ ನಾವೇನ್ ಮಾಡ್ತೀವಿ? ಪೊಸಿಷನ್ ಅನ್ನೋದನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ತೇವೆ. 1560 is our entry level for a target of 1600, right?
ಅಫ್ಕೋರ್ಸ್ ನಾವು ಸ್ವಲ್ಪ ಅರ್ಲಿ ಎಂಟ್ರಿ ಕೊಡ್ತೇವೆ. ಅದು ಆಲ್ಮೋಸ್ಟ್ ಒಂದು 10 ಪಾಯಿಂಟ್ ಕಡಿಮೆ, ಅರೌಂಡ್ 1550 ಲೆವೆಲ್ ನಲ್ಲಿ ನಾವು ಎಂಟ್ರಿ ಅನ್ನೋದು ಕೊಟ್ಟಿರ್ತೇವೆ. ಇಟ್ ಡಿಪೆಂಡ್ಸ್, ನೀವು ಇಫ್ ಯು ಆರ್ ಫಾಲೋಯಿಂಗ್ ಅಂದ್ರೆ ಬೇರೆ ನಾವು ಏನು ಭಾಗ 1 ಭಾಗ 2 ಸ್ಟ್ರಕ್ಚರ್ಸ್ ಆಫ್ ಪ್ರೊಫೈಲ್ಸ್ ಅದನ್ನೆಲ್ಲ ನಾವು ಕಾಂಬಿನೇಷನ್ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಅನ್ ಅರ್ಲಿ ಎಂಟ್ರಿ ಸಿಗ್ನಲ್ಸ್, ರೈಟ್? ಅರ್ಲಿ ಆಗಿ ಕೂಡ ನಾವು ಈ ಒಂದು ಪರ್ಟಿಕ್ಯುಲರ್ ಟ್ರೇಡ್ ನ ಎಂಟರ್ ಆಗ್ಬೋದು ಸ್ನೇಹಿತರೆ, ರೈಟ್? ಮತ್ತೆ ಈ ಪರ್ಟಿಕ್ಯುಲರ್ ಟ್ರೇಡ್ ನಲ್ಲಿ ನಮಗೆ ಆಲ್ಮೋಸ್ಟ್ ಒಂದು 40-50 ಪಾಯಿಂಟ್ ಅನ್ನೋದು ನಮಗೆ ಗಳಿಸಿರ್ತೀವಿ ಸ್ನೇಹಿತರೆ. ಸ್ಟಾಪ್ ಲಾಸ್ ಅನ್ನೋದು ನಿಮಗೆ ಅಗೇನ್ ಈ ಲೆವೆಲ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಜಸ್ಟ್ ಅಬೌಟ್ 10 ಪಾಯಿಂಟ್ ಸ್ಟಾಪ್ ಲಾಸ್ ಜೊತೆಗೆ ನಾವು ಅಗೇನ್ ಟಾರ್ಗೆಟ್ ಇಟ್ಟಿರೋದು 40 ಪಾಯಿಂಟ್ಸ್, ಅಂದ್ರೆ 1:4 ಟೈಮ್ಸ್. ಇದು ಯಾವುದು? HDFC ಬ್ಯಾಂಕ್. ಇದೆಲ್ಲಾನು ಸ್ನೇಹಿತರೆ ರೀಸೆಂಟ್ ಆಗಿ ನಡೆದಿರುವಂತ ಎಕ್ಸಾಂಪಲ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ರೈಟ್? ಇದೆಲ್ಲ ತುಂಬಾ ಓಲ್ಡ್ ಅಲ್ಲ, ರೀಸೆಂಟ್ 2024 ಜೂನ್ 11 and 12 ಜೂನ್ ನಲ್ಲಿ ನಡೆದಿರುವಂತ ಎಕ್ಸಾಂಪಲ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಸ್ನೇಹಿತರೆ, ರೈಟ್? ಲೆಟ್ಸ್ ನೌ ಮೂವ್ ಆನ್. ಸೊ ಕನ್ಕ್ಲೂಷನ್, ಫೈಲ್ ಸಿಂಗಲ್ ಪ್ರಿಂಟ್ಸ್ ಅನ್ನೋದು ತುಂಬಾ ವ್ಯಾಲ್ಯೂಬಲ್ ಟೂಲ್ ಸ್ನೇಹಿತರೆ, ಬಟ್ ದೇ ಶುಡ್ ಬಿ ಯೂಸ್ಡ್ ಇನ್ ಕಂಜಂಕ್ಷನ್ ವಿತ್ ಅದರ್ ಅನಾಲಿಸಿಸ್ ಮೆಥಡ್ಸ್. ಅಂದ್ರೆ ಸಿಂಗಲ್ ಪ್ರಿಂಟ್ ಅನ್ನೋದು ನಾವು ಬೇರೆ ಪ್ಯಾಟ್ರನ್ಸ್ ಮತ್ತೆ ಸ್ಟ್ರಕ್ಚರ್ಸ್ ಜೊತೆಗೆ ಕಾಂಬಿನೇಷನ್ ನಲ್ಲಿ ನಾವು ವರ್ಕ್ ಮಾಡಿದ್ರೆ ಸಕ್ಸಸ್ ರೇಷಿಯೋ ಅನ್ನೋದು ತುಂಬಾ ಜಾಸ್ತಿನೇ ಇರ್ತದೆ. ಜಸ್ಟ್ ಸಿಂಗಲ್ ಪ್ರಿಂಟ್ ನ ನಾನು ಉಪಯೋಗಿಸಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ, ನಮ್ಮ ವಿನ್ನಿಂಗ್ ರೇಷಿಯೋ ಅನ್ನೋದು ತುಂಬಾನೇ ಕಡಿಮೆ ಇರ್ತದೆ, ರೈಟ್? ಸೊ ಎವ್ರಿ ಡೇ ಸಿಂಗಲ್ ಪ್ರಿಂಟ್ ನ ನಾನು ಉಪಯೋಗಿಸಿ ಟ್ರೇಡ್ ಮಾಡ್ತೀನಿ ಅನ್ನೋದು ಅದು ನಾನು ರೆಕಮೆಂಡ್ ಮಾಡಲ್ಲ. ಕಂಬೈನ್ ಮಾಡಿ ನಾವು ಏನು 2 ಭಾಗದಲ್ಲಿ ಡಿಸ್ಕಸ್ ಮಾಡಿದೀವೋ ಅದನ್ನು ಪ್ಲಸ್ ಈ 3ನೇ ಭಾಗದ ಈ ಇಷ್ಟು ಕಾನ್ಸೆಪ್ಟ್ಸ್ ನಾವು ಕಂಬೈನ್ ಮಾಡಿ ಮಾರ್ಕೆಟ್ ನಲ್ಲಿ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಆರ್ ವಿ ಕ್ಯಾನ್ ಬಿ ಸಕ್ಸಸ್ಫುಲ್ ಟು ಸಮ್ ಎಕ್ಸ್ಟೆಂಟ್. ಅಗೇನ್ ಐ ರಿಪೀಟ್, ಮಾರ್ಕೆಟ್ ಪ್ರೊಫೈಲ್ ಅನ್ನೋದು ಒಂದು ದೊಡ್ಡ ಸಮುದ್ರ. ಅದರಲ್ಲಿ ನಾವು ಕಲ್ತಿರುವಂತ ಈಗ ಏನು ಈ 3 ಭಾಗಗಳಿದೆ ಬಹಳ ಕಡಿಮೆ ಸ್ನೇಹಿತರೆ. ಸೊ ಎಫರ್ಟ್ಸ್ ಅನ್ನೋದು ನೀವು ಕಂಟಿನ್ಯೂಸ್ ಆಗಿ ಹಾಕಿ. ಈಗ ನಾವು ಏನು ಕಲ್ತಿದ್ದೇವೆ ಈ 3 ಭಾಗದಲ್ಲಿ ಅದನ್ನ ಸ್ಟ್ರಿಕ್ಟ್ಲಿ ಪ್ರಾಕ್ಟೀಸ್ ಮಾಡಿ, ರೈಟ್? ನಮ್ಮ beltpo.com www.beltpo.com ವೆಬ್ಸೈಟ್ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ 7 days ಟ್ರಯಲ್ ಸಹ ಅವೈಲೇಬಲ್ ಇದೆ. ಈ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಿಮಗೆ 7 days ಟ್ರಯಲ್ ನ ಲಿಂಕ್ ಸಿಗತ್ತೆ. 7 days ಟ್ರಯಲ್ ಆಪ್ಟ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಸ್ನೇಹಿತರೆ. ಜಸ್ಟ್ ಥಿಯರಿನ ಮಾತ್ರ ನಾನು ಕಲಿತು ನಾನು ಮಾರ್ಕೆಟ್ ಪ್ರೊಫೈಲ್ ಪಂಡಿತನ ಆಗ್ತೀನಿ ಅನ್ನೋದು ನಡಿಲಾರದ ಕತೆ. 70% ಪ್ರಾಕ್ಟಿಕಲ್ ನಾಲೆಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸ್ನೇಹಿತರೆ, ಗಮನವಿರಲಿ. 70% ಪ್ರಾಕ್ಟಿಕಲ್ ನಾಲೆಜ್, 30% ಥಿಯರಿ ರೋಲ್ ಇರ್ತದೆ, ಸ್ಪೆಷಲಿ ಟ್ರೇಡಿಂಗ್ ಬಂದಾಗ, ರೈಟ್? ಮತ್ತೆ ನಮ್ಮ ಒಂದು ಸಾಫ್ಟ್ವೇರ್ ಏನಿದೆ ನಿಮಗೆ ಪ್ರಿಸೈಸ್ ಆಗಿ ಪ್ರೋಗ್ರಾಮ್ ಮಾಡಿದ್ದೇವೆ. ವಿ ಕಾಲ್ ಇಟ್ ಅ ಗೋಲ್ಡ್ ಸ್ಟ್ಯಾಂಡರ್ಡ್. ನಮ್ಮ ಮಾರ್ಕೆಟ್ ಪ್ರೊಫೈಲ್ ಅನ್ನೋದು ಏನಿದೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿತೀವಿ. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಏನಂದ್ರೆ ವಿ ಹ್ಯಾವ್ ಸೆಟ್ ದಟ್ ಸ್ಟ್ಯಾಂಡರ್ಡ್ಸ್ ಇನ್ ದ ಮಾರ್ಕೆಟ್. 2015ರಿಂದ ನಾವು ಮಾರ್ಕೆಟ್ ನಲ್ಲಿ ಇದ್ದೀವಿ ಸ್ನೇಹಿತರೆ. ಬೆಲ್ಟಿಪಿಒ ಕಂಪನಿ 2015ರಿಂದ ಮಾರ್ಕೆಟ್ ನಲ್ಲಿ ನಾವು ಇದ್ದೇವೆ. ಸಾಕಷ್ಟು ಫೈನ್ ಟ್ಯೂನಿಂಗ್, ರಿಫೈನಿಂಗ್ ಅನ್ನೋದು ನಮ್ಮ ಪ್ರಾಡಕ್ಟ್ ನಲ್ಲಿ ಮಾಡಿದ್ದೇವೆ. ಸಾಕಷ್ಟು ವರ್ಷನ್ಸ್ ಕೂಡ ನಾವು ಅಪ್ಡೇಟ್ಸ್ ಮತ್ತೆ ರಿಲೀಸ್ ಮಾಡ್ತಾ ಇರ್ತೀವಿ, ರೈಟ್? ಸೊ ವಿತ್ ದಟ್ ಐ ಥ್ಯಾಂಕ್ all of you
ಫಾರ್ ಲಿಸನಿಂಗ್ ಟು ಮೀ ವೆರಿ ಪೇಷನ್ಸ್ಲಿ. ತುಂಬಾ ಸಹನೆಯಿಂದ ಈ ಒಂದು ವೆಬಿನಾರ್ನ ನೀವು ಅಟೆಂಡ್ ಮಾಡಿದ್ದೀರಿ. ತುಂಬಾ ಕೃತಜ್ಞತೆಗಳು ಸ್ನೇಹಿತರೆ. ಮತ್ತೆ ಈ ಪರ್ಟಿಕ್ಯುಲರ್ ವಿಡಿಯೋನ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್, ಆರ್ಡರ್ ಫ್ಲೋ ಅಂತ ಒಂದು ಕಮೆಂಟ್ನ ಪೋಸ್ಟ್ ಮಾಡಿ, ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ತಪ್ಪದೆ ಪ್ರೆಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.